ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ರಂಗಭೂಮಿ ಹಾಗೂ ಆಕಾಶವಾಣಿ ನಾಟಕ ಕಲಾವಿದ ಡಾಕ್ಟರ್ ಎ.ಆರ್. ಗೋವಿಂದಸ್ವಾಮಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಚಂದು. ನಿನ್ನ ಕಂಡಾಗ ಸಂತೋಷವೇನು. ಕೇಳುಗರಿಗೆಲ್ಲ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಎ.ಆರ್. ಗೋವಿಂದಸ್ವಾಮಿ. ಗೋವಿಂದಸ್ವಾಮಿಯವರು ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿ, ರಂಗಭೂಮಿ, ಕಿರುತೆರೆ, ಸಿನಿಮಾ ನಟ, ನಿರ್ದೇಶಕ, ನಾಟಕಕಾರ, ಕವಿ, ವಿಮರ್ಶಕ, ದೂರದರ್ಶನ ಕೇಂದ್ರದಲ್ಲಿ ಸುದ್ದಿ ವಾಚಕರಾಗಿದ್ದರು. ಹಾಗೆ ಉಪನ್ಯಾಸಕರಾಗಿ, ಸಂಶೋಧಕರಾಗಿ ಹಲವಾರು ರಂಗ ತರಬೇತಿಗಳನ್ನು ಕೊಟ್ಟಿದ್ದಾರೆ. ರಂಗ ಸಂಘಟಕರಾಗಿದ್ದಾರೆ, ಜಾನಪದ ವಿಶ್ಲೇಷಕರು, ಜೊತೆಗೆ ನಿರೂಪಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎ.ಆರ್. ಗೋವಿಂದಸ್ವಾಮಿ ಅವರಿಗೆ ಮತ್ತು ಆಕಾಶವಾಣಿಗೆ ಬಿಡಲಾರದ ನಂಟು. ಸುಮಾರು 35 ವರ್ಷಗಳಿಂದಲೂ ಕೂಡ ಆಕಾಶವಾಣಿಯ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ. ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವ ಈ ಸಂದರ್ಭದಲ್ಲಿ ಗೋವಿಂದಸ್ವಾಮಿ ಅವರೊಂದಿಗಿನ ಈ ಮಾತುಕತೆಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ತಮಗೂ ಧನ್ಯವಾದ. ಎಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಿ. ನಿಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಗಳು ಬಹಳ ವಿಶೇಷ ಅಂತ ಅನಿಸುತ್ತೆ. ಸುಮಾರು 1992ರಿಂದಾನೇ ನಿಮ್ಮ ಮತ್ತೆ ಆಕಾಶವಾಣಿಯ ಸಂಬಂಧ ಶುರುವಾಯಿತು. ಹೌದು, ಹೇಳಿ ಸರ್ ಅದ್ರ ಬಗ್ಗೆ. ನಾನು BA ಓದಬೇಕಾದ್ರೆ ನಾಟಕದ ಸ್ಪೆಷಲೈಸೇಷನ್ ತೊಗೊಂಡು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೆ. ಆಗ ನನಗೆ ಆಕಾಶವಾಣಿನಲ್ಲಿ ಯುವಕರಿಗೆ ಒಂದಷ್ಟು ಯುವವಾಣಿಯಲ್ಲಿ ಕಾರ್ಯಕ್ರಮಗಳಿದೆ ಅಂತ ಗೊತ್ತಾಯಿತು. ಇಲ್ಲಿಗೆ ಬಂದೆ. ನಾವೆಲ್ಲ ಸ್ವಲ್ಪ ಬಡತನದ ಹಿನ್ನೆಲೆಯಿಂದ ಇದ್ದಿದ್ದರಿಂದ ಆಕಾಶವಾಣಿಯಲ್ಲಿ ನಾವು ಗುರುತಿಸ್ಕೊಳ್ಳೋದಕ್ಕೆ, ಆಮೇಲೆ ಸ್ವಲ್ಪ ಹಣಕಾಸಿಗೂ ನಮಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬಂದ್ವಿ. ಆಗ ನಿರ್ಮಲಾ ಎಲಿಗಾರ್ ಅವರು ಯುವವಾಣಿನಲ್ಲಿ ಇನ್ಚಾರ್ಜ್ ಇದ್ದರು. ಅವರು ನನಗೆ ಒಂದು ಕೆಲಸ ಮಾಡಿ, ನೀವು ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ ಯುವಕರ ಮೇಲೆ ಹೇಗಾಗತ್ತೆ ಅಂತ ಒಂದು ಕಾರ್ಯಕ್ರಮ ಬರ್ಕೊಂಬಂದು ನೀವೇ ಪ್ರೆಸೆಂಟ್ ಮಾಡಿ ಅಂದರು. ನಾನು ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿ ಕ್ಲಬ್ಬಲ್ಲಿ ಸುಮಾರು ನಮ್ಮ ಚಲನಚಿತ್ರ ನಟರು, ಶ್ರೇಷ್ಠ ನಟರುಗಳು, ಅವ್ರ ಮಕ್ಕಳು ಮತ್ತು ಮುಖ್ಯಮಂತ್ರಿಗಳ ಮಕ್ಕಳೆಲ್ಲ ಬಂದು ಅಲ್ಲಿ ಡ್ಯಾನ್ಸ್ ಮಾಡೋ ಅಂಥದ್ದು. ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ಏನು ಅಂತ ಒಂದು ಸಂಶೋಧನೆ ಮಾಡಬೇಕೀಗ ನಾವು. ಇದಕ್ಕಾಗಿ ಆ ಥರ ಒಂದು ಸಂಶೋಧನಾ ದೃಷ್ಟಿಕೋನದಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದ್ದು ಆಕಾಶವಾಣಿಯಿಂದ ಆರಂಭದಲ್ಲೇ. ನಾವು ಯೂನಿವರ್ಸಿಟಿಯಲ್ಲಿ BAನಲ್ಲಿ ಯಾರು ಸಂಶೋಧನಾ ಬಗ್ಗೆ ರಿಸರ್ಚ್ ಬಗ್ಗೆ ಯಾರು ಹೇಳ್ಕೊಡಲ್ಲ, ಆಕಾಶವಾಣಿ ನಮ್ಗೆ ಹೇಳ್ಕೊಡ್ತವತ್ತು. ಹಾಗಾಗಿ ಅಲ್ಲಿಂದ ನಾನು ಯುವವಾಣಿಗೆ ಕಾರ್ಯಕ್ರಮಗಳನ್ನು ಪ್ರೆಸೆಂಟ್ ಮಾಡೋ ತಾವಿಂದ ಶುರು ಮಾಡಿದ್ದು. ಆಮೇಲೆ ನಾನು ಎಲ್ಲೇ ಹೋದರೂ ನನ್ನ ಜನ ಬೇರೆ ಬೇರೆ ರೂಪದಲ್ಲಿ ಗುರುತಿಸಿದ್ದಾರೆ. ಈಗ ನೀವು ಹೇಳಿದಾಗೆ, ಈಗ ರೇಡಿಯೋಯಿಂದ ನಾನು ಶುರು ಮಾಡಿದ ನನ್ನ ಜೀವನ, ನಾಟಕಕ್ಕೆ ಹೋದೆ, ನಾಟಕದಿಂದ ಸಿನಿಮಾಗೆ ಹೋದೆ, TV ಸೀರಿಯಲ್ಸ್ಗೆ ಹೋದೆ, ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಕೆಲಸದಲ್ಲಿ, ಆಮೇಲೆ ಸಂಶೋಧನೆಗಳಲ್ಲಿ ತೊಡಗಿಸ್ಕೊಂಡು ಕೊನೆಗೆ BV ಕಾರಂತರ ರಂಗಭೂಮಿ ವಿಷಯದಲ್ಲಿ ಡಾಕ್ಟರೇಟ್ ತೊಗೊಂಡೆ ನಾನು. ಅಲ್ಲಿವರೆಗೂ ಬೆಳೆಯೋದಕ್ಕೆ ಆಕಾಶವಾಣಿಯ ಬೇಸ್ ಇದೆಯಲ್ಲ, ಮೂಲ, ನಮಗೆ ಫೌಂಡೇಶನ್ನು, ಅದು ತುಂಬ ಮುಖ್ಯ ಅಂತ ನನಗನ್ನಿಸುತ್ತೆ. ಯಾಕಂದರೆ ಅವತ್ತು ನಾನು ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ ಯುವವಾಣಿಗೆ ಅಂದರೆ ಎಲ್ಲ ನಾನೇ ಬರೆದು ನಾನೇ ಪ್ರೆಸೆಂಟ್ ಮಾಡಿ, ಆಮೇಲೆ ನಾವೇ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಬಂದು ಸಂದರ್ಶನ ಮಾಡೋ ಅಂಥದ್ದು. ಯುವಕರಿಗೆ ಕೆರಿಯರ್ ಗೈಡೆನ್ಸ್ ಅಂತ 97ರಲ್ಲಿ ಮಾಡಿರೋ ಅಂಥದ್ದು. 97ರಲ್ಲಿ ಇದು ಯುವಕರ ಮೇಲೆ ಸುಮಾರು ಸೀರೀಸ್ ಮಾಡ್ತಾ ಹೋದ್ವಿ ನಾವು. ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ ಒಂದಾದಮೇಲೆ ಪಾಕೆಟ್ ಮನಿ ಅಂತ ವಿದ್ಯಾರ್ಥಿಗಳಿಗೆ ಸಂದರ್ಶನ ಆಧಾರಿತ ಕಾರ್ಯಕ್ರಮ ಮಾಡಿದೆ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ NR ಶೆಟ್ಟರ್ನ ಕರ್ಕೊಂಡ್ಬಂದು ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಇದೇ ಯುವವಾಣಿಯಲ್ಲಿ ಸಂದರ್ಶನ ಮಾಡಿದೆ. ಈ ಥರ ಸ್ವಾತಂತ್ರ್ಯ ನನ್ನ ಅನಿಸಿಕೆ ಏನು ಅಂಥೇಳಿ ಪ್ರೆಸೆಂಟ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮತನ, ದೇಸಿತನ, ಜಾನಪದ ಕಲಾ ಪ್ರಕಾರಗಳ ಸವಾಲುಗಳ ಬಗ್ಗೆ, ಹಾಗೆ 2004ರಲ್ಲಿ ಇದು ಸರಿ ಅಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದೆ. ಗುರು ಶಿಷ್ಯರು ಅಂತ ಸ್ಕಿಟ್ ಮಾಡ್ತಾಯಿದ್ವಿ. ಆಮೇಲೆ R.T. ರಮಾ ಅವರು ನಮ್ಮ ಗುರುಗಳು, ಸುಧೀಂದ್ರ ಶರ್ಮಾ ಅವರು ನಮ್ಮ ಗುರುಗಳು, ಅವ್ರುಗಳು ಇಲ್ಲಿ ನಾಟಕ ಮಾಡಿಸೋರು. ಅದರಲ್ಲೆಲ್ಲ ನಾವು ಪಾತ್ರ ಮಾಡ್ತಾಯಿದ್ವಿ. ಈ ಸ್ಕಿಟ್ಗಳು ಮಾಡಿಸೋರು, ಸಣ್ಣ ಸಣ್ಣ ಸ್ಕಿಟ್ಗಳು. ಇಲ್ಲಿ ಮಾಲತಿ ಶರ್ಮಾ ಅವರಿದ್ದರು, ಗೋಪಾಲ್ ನಾಯಕ್ ಅವರಿದ್ದರು. ರಸಾತಳ ಅಂತ ರಾಷ್ಟ್ರೀಯ ನಾಟಕ 2004ರಲ್ಲಿ ಒಂದು ಸರಿ ಮಾಡಿದೆ, 2009ರಲ್ಲಿ ಒಂದು ಸರಿ ಮಾಡಿದೆ. ಕೆಂಪೇಗೌಡರ ಬಗ್ಗೆ ಧಾರಾವಾಹಿಗಳನ್ನು ಮಾಡ್ತಾ ಹೋದ್ವಿ, ಮತದಾರರ ಹಕ್ಕುಗಳು, ಹೀಗೆ 150ಕ್ಕೂ ಹೆಚ್ಚು ಕಾರ್ಯಕ್ರಮ ಅವತ್ತೇ ಯುವವಾಣಿಗೆ ನಾನು ಮಾಡಿಬಿಟ್ಟಿದ್ದೆ. ಹಾಗಾಗಿ ನನಗೆ ಒಂದು ಸಂಶೋಧನಾ ದೃಷ್ಟಿಕೋನ ಹೇಗಿರಬೇಕು, ಪ್ರೆಸೆಂಟೇಷನ್ ಹೇಗಿರಬೇಕು, ಉಚ್ಚಾರ ಹೇಗಿರಬೇಕು, ಭಾಷೆ ಹೇಗಿರಬೇಕು, ಭಾಷೆಯಲ್ಲಿ ಪದ ಬಳಕೆ ಹೇಗೆ ಮಾಡಬೇಕು, ಯಾವ ಪದ ಶುದ್ಧ ಕನ್ನಡ
ಕನ್ನಡವನ್ನು ಕಲಿತಾ ಹೋದೆ ನಾನು. ಹಾಗಾಗಿ ಆಕಾಶವಾಣಿಗೆ ನಾನು ಏನೇ ಧನ್ಯವಾದ ಹೇಳಿದ್ರು ಕಡಿಮೆ ಅಂತಲೇ. ನನ್ನ ಜೀವನದಲ್ಲಿ ಇವತ್ತು ನಾನು ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಕೆಲಸ ಪಡ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ನಂತರ ನಾನು ಸಂಗೀತ ನಾಟಕ ವಿಭಾಗ, ಆಕಾಶವಾಣಿಯ ಒಂದು ಲೈವ್ ಮೀಡಿಯಾ ಅದು. ಆಮೇಲೆ ದೂರದರ್ಶನದಲ್ಲಿ ಸುದ್ದಿವಾಚಕನಾಗಿ ಆಯ್ಕೆ ಆದೆ. ಅಲ್ಲಿ ಇಲ್ಲೂ ಎಂಪ್ಲಾಯಿಯಾಗಿ ಆಯ್ಕೆ ಆಗಿದ್ದೆ, ಅಲ್ಲೂ ಎಂಪ್ಲಾಯಿಯಾಗಿ ಆಯ್ಕೆ ಆಗೋಕ್ಕೆ ಸಂದರ್ಶನಕ್ಕೆಲ್ಲ ಹೋಗಿ ನಾನಾ ಕಾರಣಕ್ಕೆ ಆಯ್ಕೆ ಬಿಟ್ಟಿದ್ದೀನಿ. ಮತ್ತು ಸಂಗೀತ ನಾಟಕ ವಿಭಾಗದ 5 ವರ್ಷ ಕೆಲಸ ಮಾಡಿದೆ. ಈ ಥರದ ನೆಂಟು ನನಗೆ ಆಕಾಶವಾಣಿಯಿಂದ ಬೆಳೀತಾ ಹೋಯ್ತು ಮೇಡಮ್. ಅಂದ್ರೆ ಒಂದು ವಿಶಾಲವಾದಂತ ವ್ಯಾಪ್ತಿ ನಿಮಗೆ ಸಿಗ್ತಾ ಹೋಯ್ತು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಅವಕಾಶಗಳನ್ನ ನೀವು ಬಹಳ ಸೊಗಸಾಗಿ ಬಳಸ್ಕೊಂಡ್ರಿ ಕೂಡ. ಹೌದು, ಖಂಡಿತ. ಆಮೇಲೆ ಯುವವಾಣಿಗೆ ಬರ್ತಾ ಇದ್ದವರು ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡಿದ್ರಿ. ನಾಟಕದ ಕಲಾವಿದರು ನೀವು, ಆಕಾಶವಾಣಿಯ ಗ್ರೇಡೆಡ್ ಕಲಾವಿದರು. ಆಮೇಲೆ ಆವಾಗ ಸುಮಾರು ನಾಟಕಗಳಿಗೆ ನಿರಂತರ ಕರೆಯೋರು, ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ಪಾತ್ರ ಮಾಡ್ತಾ ಇದ್ವಿ. ಗೋಪಾಲ್ ನಾಯ್ಕ ಅವರು ಹೆಚ್ಚು ನಮಗೆ ನಾಟಕಗಳಿಗೆ ಕರಿತಾ ಇದ್ದಿದ್ದು ಅವಾಗ. ಬೇರೆ ಬೇರೆ ಯಾರು ಬಂದಂಗೆಲ್ಲ ಶಿವರಾಮ್ ಅವರು, ಈಗ ಬೇರೆ ಬೇರೆಯವ್ರ ಜೊತೆಗೆ ನಾಟಕಗಳನ್ನು ಮಾಡಿ ಒಂದು ರೀತಿ ದೊಡ್ಡ ಅನುಭವ ನಾಟಕದ್ದು. ಆಮೇಲೆ ನಾಟಕದ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಬಂದು ನಾಟಕದಲ್ಲೇ ನಾವು ಮತ್ತೆ MA PhD ಮಾಡೋದಕ್ಕೆ ಒಂದು ರೀತಿಯಲ್ಲಿ ಈ ಪ್ರದರ್ಶನ ಕಲೆನಲ್ಲೇ ನಾವು ಹೋಗಬೇಕು ಅನ್ನೋದಕ್ಕೂ ಮೂಲ ಪ್ರೇರಣೆ ಆಕಾಶವಾಣಿನೇ ನನಗೆ. ನೀವು ದೂರದರ್ಶನದಲ್ಲಿ ಧಾರಾವಾಹಿಗಳಲ್ಲಿ ಕೂಡ ಆಕ್ಟ್ ಮಾಡಿದ್ದೀರಿ. ಫಸ್ಟ್ ದೂರದರ್ಶನದ ಹೀರೋ ನಾನು. ಆ ಕಾಲಕ್ಕೆ ನೋಡಿ, ವೆಂಕಿ ಅವರು, ಜಗ್ಗೇಶ್ ಅವರು, MD ಕೌಶಿಕ್ ಅಂತವರು, ಆ ಟಿವಿನಲ್ಲಿ ದೊಡ್ಡ ದೊಡ್ಡ ರವಿಕಿರಣ್ ಅಂತವ್ರಿಗೆಲ್ಲ ಅವಕಾಶ ಇಲ್ದಿರೋ ಕಾಲದಲ್ಲಿ ನಾನು ಹೀರೋ ಮಾಡಿದ್ದೆ. ಯಾವುದು ಜಾಕ್ಪಾಟ್ ಅಂತ, ಹೇಮಲತಾ ಅವರು, LG ಶಿವಕುಮಾರ್ ಅವರು, ಅದನ್ನು ಬಶೀರ್ ಅವ್ರು ನಾನು ಕರ್ಕೊಂಡು ಹೋಗಿದ್ದು. ನಮ್ಮ ನಾಟಕದ ಪತ್ರಿಕೆಯ ಸಂಪಾದಕ ಕೃಷ್ಣಪ್ಪ ಅವರು ರೆಕಮೆಂಡ್ ಮಾಡಿದ್ರಂತೆ. ನಾನು ನಾಟಕದ ವಿಮರ್ಶೆ ಕೂಡ ಬರೆಯೋಕ್ಕೆ ಆಗಲೇ ತೊಡಗಿಸ್ಕೊಂಡಿದ್ದೆ. ನೋಡಿ, ಆಕಾಶವಾಣಿಲಿ ಬರೆಯೋಕ್ಕೆ ಶುರು ಮಾಡಿದ್ದು ನನಗೆ 350 ನಾಟಕಗಳ ವಿಮರ್ಶೆ ಬರೆದಿದ್ದೀನಿ ಇವತ್ತು ನಾನು ಎಲ್ಲ ಮೇಯ್ನ್ ಪತ್ರಿಕೆಗಳಲ್ಲಿ. ಅಷ್ಟು ನಾಟಕಗಳು ನೋಡೋವಂಥದ್ದು, ನಾಟಕ ಬರೆಯುವಂಥದ್ದು. ನೋಡಿ, ನಾನು ಬಂದಿರೋದು ಬಂಜಾರ ಸಮುದಾಯದ ಹಿನ್ನೆಲೆಯಿಂದ. ಬಂಜಾರರಲ್ಲಿ ಪ್ರಥಮ ಬಂಜಾರ ಭಾಷೆಯ ನಾಟಕ ಬರೆದಿರೋದು ನಾನು, ನಾಟಕ ಪ್ರೆಸೆಂಟ್ ಮಾಡಿರೋದು ನಾನು, ಅಲ್ಲಿನ ಸಾಹಿತ್ಯ ಸಮ್ಮೇಳನ ಮಾಡಿರೋದು. ಪ್ರಥಮಗಳು ಏನೇನಿದಾವಲ್ಲ ಬಂಜಾರದ ಹೆಚ್ಚು ಕಡಿಮೆ ಎಲ್ಲನೂ ನಾನೇ ದಾಖಲಿಸ್ಬಿಟ್ಟಿದ್ದೀನಿ. ಅದಕ್ಕೆ ಇವೆಲ್ಲ ನನಗೆ ಆಕಾಶವಾಣಿ ಮೂಲ ಅಂತ ನಾನು ಹೇಳ್ತೀನಿ. ನೋಡಿ ಗೋವಿಂದ ಸ್ವಾಮಿ ಅವರೇ, ತುಂಬಾ ಜನ ರೇಡಿಯೋ ಕೇಳ್ತಾರಲ್ಲ, ರೇಡಿಯೋ ಕೇಳಿದವ್ರು ಎಲ್ಲರೂ ಕೂಡ ಈ ರೀತಿ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ. ನಿಮ್ಮನ್ನ ನೀವು ತೊಡಗಿಸ್ಕೊಂಡಂಥ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಮೂಡ್ತು ಅದರಲ್ಲೆಲ್ಲ? ನೋಡಿ ಮೇಡಮ್, ಈಗ ಆ ಕಾಲಕ್ಕೆ ಅಂತರ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಕಾಶವಾಣಿ ಏರ್ಪಾಟ್ ಮಾಡ್ತಾ ಇತ್ತು. ಅಲ್ಲಿಗೆ ಜಡ್ಜಾಗಿ ನನ್ನನ್ನೇ ಕರಿತಾ ಇದ್ರು. ಆ ಥರದಲ್ಲಿ ಬೇರೆ ಬೇರೆ ಕಾಲೇಜಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅಲ್ಲಿ ಸಂಪರ್ಕ ಬೆಳೀತು. ಈಗ ನ್ಯಾಷನಲ್ ಕಾಲೇಜಲ್ಲಿ ಹೆಚ್ಚೇನವರು ನನ್ನನ್ನು ಕರೆದು ನಾಟಕ ಮಾಡಪ್ಪ ಅಂತ ಹೇಳೋರು. ಅಲ್ಲಿ ನಾನು ತುಕ್ಕೋಜಿ, ಪೂರ್ಣಚಂದ್ರ ತೇಜಸ್ವಿ ತುಕ್ಕೋಜಿ ಮಾಡಿಸಿದೆ. 2,500 ರೂಪಾಯಿ ಕೊಟ್ಟಿದ್ರು. ಹೆಚ್ಚಾಗಿ ದುಡ್ಡಿಲ್ಲ ನನ್ನ ಹತ್ರ, ನೋಡೋ ಇಷ್ಟರಲ್ಲೇ ಮುಗಿಸ್ಬೇಕು ನೀನು ಅಂತ ಹೇಳಿ. ಆ ನಮ್ಮ ನಾಟಕದ ಜೊತೆಗಿನ ಮಾತುಕತೆ ಮತ್ತು ಅದು ದೊಡ್ಡ ಅನುಭವ. ಆಮೇಲೆ ನಮಗೆ ಇವತ್ತು ಗಾಂಧಿವಾದ ಅಂದ್ರೇನು, ಸರಳತೆ ಅಂದ್ರೇನು, ನಮಗೆ ತುಂಬ ಮೆರಿದೆ ಬದುಕುವಂಥದ್ದು, ಆ ಹೀರೋಯಿಸಮನ್ನು ಬಿಟ್ಟು ಬದುಕುವಂಥದ್ದನ್ನೆಲ್ಲ ನಾವು ಹೆಚ್ಚೇನಂಥವ್ರಿಂದ ರಂಗಭೂಮಿಯಿಂದ ಕಲ್ತಿದ್ದು. ಆಕಾಶವಾಣಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಪ್ರೇರಣೆಯಾಗಿ ನೋಡಿ. ಆಮೇಲೆ ನಮಗೆ ಆಕಾಶವಾಣಿನಲ್ಲಿ ನಾವು ಗೆಸ್ಟಾಗಿ, ಸಂದರ್ಶಕರಾಗಿ, ಇಲ್ಲಿ ಬೇರೆ ಬೇರೆ ರೂಪದಲ್ಲಿ ನಮ್ಮನ್ನೆಲ್ಲ ಕರೆಯೋರು. ಆಮೇಲೆ ವಿಶ್ವ ರಂಗಭೂಮಿ ದಿನದ ಬಹುತೇಕ ಸಂದೇಶಗಳಿಗೆ ನನ್ನನ್ನೇ ಕರೆಯೋ ಅಂಥ ಮಟ್ಟಕ್ಕೆ ನಾವು ಬೆಳೆದಿದ್ವಿ. ಅಂದರೆ ನೋಡಿ, 0 ಇಂದ ನಾವು ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಆಕಾಶವಾಣಿ ನಮಗೆ ಪ್ರೇರಣೆ ಆಯಿತು. ಆಮೇಲೆ ದೂರದರ್ಶನ, TV, ಸಿನಿಮಾ ಅವೆಲ್ಲ ದೊಡ್ಡದಲ್ಲ ನಮಗೆ. ಆ ಹೀರೋ ಮಟ್ಟಕ್ಕೆ ಕರಡಿಪುರಾಗೆಲ್ಲ ಬರ್ಗೂರು ಅವರೆಲ್ಲ ಗುರುತಿಸೋ ಮಟ್ಟಕ್ಕೆ ನನಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ PT ಉಷಾ ಅವ್ರ ಜೊತೆಗೆ, ತೆಂಡೂಲ್ಕರ್ ಜೊತೆಗೆಲ್ಲ MP ಗಣೇಶ್ ಅವರು ಒಂದು ಕಾರ್ಡ್ ಕೊಟ್ಟು ಜಿಮ್ ಮಾಡೋನು. ಅಲ್ಲೇ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಶೂಟಿಂಗ್ ಬರೋದು, ಶಿವರಾಜ್ ಕುಮಾರ್ ಅವ್ರ ಸಿನಿಮಾಗಳು ಬರೋವು. ಆಮೇಲೆ ರೇಣುಕಾ ಶರ್ಮಾ ಅವರು ಪ್ರೊಫೆಸರ್ ಬೆಂಗಳೂರು ಯೂನಿವರ್ಸಿಟಿಗೆ ಬಂದರು. ಅಲ್ಲಿ ಪರ್ಮಿಷನ್ ಕೊಡಿಸಿ ಅಂತ ಯಾರೋ ಮ್ಯಾನೇಜರ್ ಬಂದರು, ಕೊಡಿಸ್ದೆ. ನಾನು ಅಷ್ಟೊತ್ತಿಗೆಲ್ಲ ಸ್ಟೂಡೆಂಟ್ ಲೀಡರ್ ಆಗಿ ಎಮರ್ಜ್ ಆಗಿದ್ದೆ ಬೆಂಗಳೂರು ಯೂನಿವರ್ಸಿಟಿಲಿ. ಯಾಕಂದರೆ ಕಲ್ಚರಲ್ ಚಾಂಪಿಯನ್ ಅದೇ 2-3 ವರ್ಷ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಇವೆಲ್ಲ ಮೂಲ. ಅಲ್ಲಿ ಚಾಂಪಿಯನ್ ಆದಮೇಲೆ ಎಲ್ಲರೂ ಗುರುತಿಸ್ತಾರೆ. ಗುರುತಿಸಿದ್ಮೇಲೆ ಎಲೆಕ್ಷನ್ ನಿಲ್ಲಿಸ್ಬಿಟ್ರು, ಸ್ಟೂಡೆಂಟ್ ಲೀಡರು ಮಾಡಿದ್ರು. ಆಮೇಲೆ ಮಿಸ್ಟರ್ ಕ್ಯಾಂಪಸ್ ಅಂತ ಹೇಳಿ ನೋಡಿ. ಅಂದರೆ ಎಷ್ಟರ ಮಟ್ಟಿಗೆ ಅದು ಪ್ರೇರಣೆ ಆಯಿತು ಅನ್ನೋದಕ್ಕೆ. ಮೊದಲನೇ ಬಾರಿಗೆ ಸಿನಿಮಾದಲ್ಲಿ ಅಂಬರೀಷ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದೆ ಪ್ರೊಫೆಸರಲ್ಲಿ. ಆಮೇಲೆ ಕನಸಲು ನೀನೆ ಮನಸ್ಸಲು ನೀನೆ ಅಂತ ಪ್ರಕಾಶ್ ರಾಜ್, ಆಯೇಷಾ ಜುಲ್ಕಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಆಮೇಲೆ ಲಂಬಾಣಿಯ ಜಾಡೇರಾವ್ ಪಂಕೀರ್ ಫಸ್ಟ್ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮತ್ತು ಆ್ಯಕ್ಟರ್ ಆಗಿ ಮಾಡಿದೆ. ಅಂದರೆ ಪ್ರಥಮಗಳು ಸುಮಾರು ಸಿಗ್ತಾ ಹೋಯಿತು ನನಗೆ. ನನ್ನ ವೀಕ್ನೆಸ್ ಏನಿತ್ತು ಆ ಕಾಲಕ್ಕೆ ಅಂದರೆ ನನಗೆ ಮನೆ ಇರಲಿಲ್ಲ, ತಂದೆ ತಾಯಿ ಇರಲಿಲ್ಲ. ಆಮೇಲೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಾಗಿತ್ತು. ನಾನೇ ಫೀಸ್ ಕಟ್ಟಿ ಓದ್ಕೊಂಡು 10 ಡಿಗ್ರಿ ಮಾಡಿರೋದು ನಾನು. ಆಮೇಲೆ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ, ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ. ಅಂದರೆ ಇವಕ್ಕೆಲ್ಲ ಮೂಲ ಈ ಗುರುಗಳು ಇಲ್ಲಿದ್ದಂಥವ್ರು. ಆಕಾಶವಾಣಿ ನನ್ಗೆ ತುಂಬ ಜನ ಹೇಳ್ತಾರೆ, ನಿರೂಪಕರಿಗೆಲ್ಲ ಪ್ರಶಸ್ತಿ ಕೊಡುವಾಗ
ಆಮೇಲೆ ಕನ್ನಡ ಭಾಷೆ ಬಗ್ಗೆ ಪ್ರಶಸ್ತಿ ಕೊಟ್ಟಾಗ ನನಗೆ ಅನಿಸುತ್ತೆ ಆಕಾಶವಾಣಿ ನಿರೂಪಕರಿಗೆ ಯಾಕೆ ಕೊಡಲ್ಲ. ಆಕಾಶವಾಣಿಯಲ್ಲಿ ಇರೋರು ಅಷ್ಟು ಚೆನ್ನಾಗಿ ಕನ್ನಡ ಹೇಳ್ಕೊಡ್ತಾರೆ ನಮಗೆ, ಕನ್ನಡ ಉಚ್ಚಾರ ಮಕ್ಕಳಿಗೆ ಹೇಳ್ತಾರೆ ಆಕಾಶವಾಣಿ ಮೂಲಕ. ಅಚ್ಯುತನ್ ಅವರು ದೂರದರ್ಶನದಲ್ಲಿ ನಮ್ಮ ನ್ಯೂಸಲ್ಲಿ ಇದ್ದಾಗ 250 ಪದಗಳು ಶುದ್ಧ ಬರಹ ಯಾವುದನ್ನು ಬಳಸಬೇಕು ಅಂತ ಹೇಳ್ಕೊಡೋರು. ನೋಡಿ, ಕನ್ನಡ ಕಲಿಸ್ತೀರಾ ನೀವು ಆಕಾಶವಾಣಿನಲ್ಲಿ, ಭಾಷೆ ಶುದ್ಧವಾಗಿ ಮಾತಾಡ್ತೀರಾ, ನಿಮ್ಗೆ ಯಾವ ಪ್ರಶಸ್ತಿನೂ ಕೊಡಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೆ, ಟಿವಿಗಳಲ್ಲಿ ಸಾಹಿತ್ಯ ಬರೆಯೋರಿಗಾಗಲಿ ಸಿನಿಮಾಗಳಲ್ಲಿ ಸಾಹಿತ್ಯ ಬರೆಯೋರಿಗೆ ಈ ಆಕಾಶವಾಣಿ ದೂರದರ್ಶನ ಕೆಲಸ ಮಾಡೋರಿಗೆ ಯಾವ ಪ್ರಶಸ್ತಿಗಳಿಗೂ ತುಂಬಾ ಒಳ್ಳೆ ವಿಚಾರ ಸರ್ ನಿಮ್ದು. ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ, ತುಂಬಾ ಸೊಗಸಾಗಿದೆ. ಆದ್ರೆ ಇದೆಲ್ಲವನ್ನು ಕೂಡ ನಾವು ಆಕಾಶವಾಣಿಯವರು ಮತ್ತೆ ದೂರದರ್ಶನದವರು ನಮ್ದೊಂದು ಸೇವೆ ಸಾಂಗಣ ರಾಮಲ್ಲಿದ್ದಾಗ ತಗೊಂಡಾಗ ಹಂಪಿನಲ್ಲಿ ಬಿಸಾಕ್ಬಿಡೋರು. ಆಮೇಲೆ ಏನ್ ಗೊತ್ತಾ ಸರ್, ಇವಾಗ ಯಾವುದೇ ಪ್ರಶಸ್ತಿ ಗೌರವಕ್ಕಿಂತ ಹೆಚ್ಚಾಗಿ ಈಗ ಜನ ಮೆಚ್ಕೊಳ್ತಾರಲ್ಲ, ಜನರಿಗೆ ಖುಷಿ ಆಗುತ್ತಲ್ಲ ನಾವು ಕೊಡುವಂತಹ ಸೇವೆ, ಅದ್ರ ಮುಂದೆ ಯಾವುದು ಇಲ್ಲ ಅಂತ ನಾವು ಭಾವಿಸ್ಕೊಳ್ಬೇಕು. ಕೇಂದ್ರ ಸಂಗೀತ ನಾಟಕ ವಿಭಾಗದಲ್ಲಿ ಸಣ್ಣ ಪೋಸ್ಟ್ಗೆ ಈ ಆಕಾಶವಾಣಿಯಲ್ಲಿ ಇದ್ದಂಥ ಹೂಗೋಪಾಲ್ ಕೃಷ್ಣಮೂರ್ತಿನೇ ಡೈರೆಕ್ಟರ್ ಇದ್ರು ನೋಡಿ, ಒಂದಕ್ಕೊಂದು ಚೈನ್ ಲಿಂಕು. ಹಂಗಾಗಿ ಅಲ್ಲಿ ನಾನು ನಾಟಕ ಗೊತ್ತಿದ್ದರಿಂದ ನಾನು ಅಕಾಡೆಮಿಕ್ ಆಗಿ BA MA PhD ಮಾಡ್ತಿರೋ ಕಾಲದಲ್ಲಿ ಅಲ್ಲಿ ನಾಟಕ ನಿರ್ದೇಶನ ಮಾಡ್ತಿದ್ದೆ. ಕೃಷ್ಣದೇವರಾಯ ಮಾಡ್ತಾಯಿದ್ವಿ, ಸ್ವಾತಂತ್ರ್ಯ ತನ್ನ ಜೀವಿತಂ ಅಂತ ಮಲಯಾಳಂ ಮಾಡ್ತಾಯಿದ್ವಿ, ಜಾತಿಗೆ ಊಪಿರಿ ಸ್ವಾತಂತ್ರ್ಯಂ ಅಂತ ತೆಲುಗಲ್ಲಿ ಮಾಡ್ತಾಯಿದ್ವಿ, ಆಮೇಲೆ ಹಿಂದಿಲಿ ಮಾಡ್ತಾಯಿದ್ವಿ. ಎಲ್ಲ ರಾಜ್ಯಗಳಲ್ಲೂ ನಾವೇ ಹೋಗಿ ನಿರ್ದೇಶನ, ಸ್ಟೇಜ್ ಕಟ್ಟೋದು, ಟ್ರೈನಿಂಗ್ ಕೊಡೋದು, ಮೇಕಪ್ ಮಾಡೋದು, ಕಾಸ್ಟ್ಯೂಮ್ ಮಾಡೋದು, 1500 ಪಾತ್ರಗಳಿಗೆ ಮೇಕಪ್ ಮಾಡ್ತಾಯಿದ್ದೆ ಅಟ್ ಎ ಟೈಮ್. ಅಷ್ಟು ಮಾಡಿ ರಾಷ್ಟ್ರಪತಿಗಳು ಬಂದು ನೋಡೋರು, ಪ್ರಧಾನಿ ಬಂದು ನೋಡೋರು ಕಾರ್ಯಕ್ರಮ. ದಿನಕ್ಕೆ 30,000 ಜನ, 40,000 ಜನ, ಮಿನಿಮಮ್ 25,000 ಜನ. ಸಿರ್ಸಿನಲ್ಲಂತೂ ನಾವು ಮಾಡಿದಾಗ 25,000 ಜನ ನೋಡಿದ್ರು. ಅದು 40 ಸ್ಟೇಜ್ ಇರುತ್ತೆ, ಕುದುರೆ ಇರುತ್ತೆ, ಆನೆಗಳಿರುತ್ತೆ. ದಂಡಿ ಮಾರ್ಚ್ ಅಂದರೆ ಗಾಂಧಿ ಜೊತೆಗೆ 100 ಜನ ದಂಡಿ ಮಾರ್ಚಲ್ಲಿ ಹೋಗ್ತಾರೆ. ಈ ಥರದ ಒಂದು ಪನೋರಮಾ ವ್ಯೂ, ತುಂಬ ಚೇರನ್ನು ಸುತ್ತ ತಿರುಗಿಸ್ಕೊಂಡು ನೋಡೋದು. ಅದೇ ಟೈಮ್ಗೆ ನಾನು ಬಸವಲಿಂಗೆ ಅಂಥವ್ರನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ನಾಟಕ ತೋರಿಸ್ತೀನಿ ಅವ್ರಿಗೆ. ಇಲ್ಲಿ ಬಸವನಗುಡಿನಲ್ಲಿ ಒಂದು ಸಣ್ಣ ಅದರದ್ದು ಒಂದು ಝಲಕ್ ಮಾಡಿದ್ವಿ, ಅದನ್ನು ತೋರಿಸಿ ಅದರಿಂದ ಪ್ರಭಾವಿತರಾಗಿ ಮಲೆಗಳಲ್ಲಿ ಮದುಮಗಳು ಮಾಡಿದ್ರು ಅವರು, ಬಸವಲಿಂಗೆ ಅವರೆಲ್ಲ. ಆ ಥರ ಸುಮಾರು ನಾಟಕದಲ್ಲಿ ಕೆಲಸ ಮಾಡಿ, ಅದು ನಮ್ಮ ಕರ್ನಾಟಕದವ್ರಿಗೆ ಗೊತ್ತೇ ಇಲ್ಲ. ನಮ್ಮನ್ನ ರಂಗಕರ್ಮಿ ಅಂತ ಗುರುತಿಸೋ ನಾಗರಾಜ ಮೂರ್ತಿ ಮೊನ್ನೆ ಹೇಳ್ತಾಯಿದ್ರು, ನೀನು ಜಾನಪದದನಲ್ವೇನೋ. ಸರ್, ನಾನು ರಂಗಭೂಮಿಗೆ ಮಾಡಿರೋಷ್ಟು ಕೆಲಸ ಎಲ್ಲೂ ಮಾಡಿಲ್ಲ, ನಿಮ್ಗೆ ಗೊತ್ತೇ ಇಲ್ಲ ಅಂದೆ. ನಾಟಕ ಅಕಾಡೆಮಿ ಚೇರ್ಮನ್ ನನ್ನ ಜೊತೆಲೇ ಅವರು ನಗ್ತಾಯಿದ್ರು. ಹೌದಲ್ಲ ನೀನು, ನೋಡ್ತೀನಿ ನಾನು ಅಂದರು ಮೊನ್ನೆ. ಹಿಂಗೆಲ್ಲ ಇರುತ್ತೆ. ನಾನೇ ಪಾತ್ರ ಮಾಡುವೆ, ಭಗತ್ ಸಿಂಗು ನಾನೇ ಮಾಡುವೆ, ಅಲ್ಲೂರಿ ಸೀತಾರಾಮರಾಜು ನಾನೇ ಮಾಡುವೆ, ಕೃಷ್ಣದೇವರಾಯನೂ ಮಾಡುವೆ. ಆ ಥರದಲ್ಲಿ ಎಮರ್ಜಾಗಿ ಕೆಲಸ ಮಾಡಿ ದೊಡ್ಡ ಅನುಭವ ಪಡ್ಕೊಂಡ್ವಿ ನಾವು. ನೋಡಿ, ಅದು ಹಾಗೆ ಒಂದಕ್ಕೊಂದು ಲಿಂಕು. ನಿಜವಾಗ್ಲೂ ತುಂಬ ಸ್ಪೆಷಲ್ ಅನಿಸುತ್ತೆ ಸರ್. ಅಂದರೆ ಅದೇ ಅವ್ರು ಹೇಳ್ದಂಗೆ ನೀವು ಜನಪದದಲ್ಲೂ ಇರ್ತೀರಿ, ರಂಗಭೂಮಿನಲ್ಲೂ. ಭಾರತ ದೇಶದಲ್ಲಿರೋ ಎಲ್ಲ ಜಾನಪದ ಕಲಾ ಪ್ರಕಾರಗಳನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರಚಾರ ಮಾಡೋದಕ್ಕೆ ಟ್ರೈನಿಂಗ್ ಮಾಡ್ತಿದ್ದವನು ನಾನೇ. ಈಗಲೂ ಕರೀತಾರೆ. ತುಂಬ ವಿಶೇಷ. ಯಾವ ಅವಕಾಶನೂ ನಾನು ತಪ್ಪಿಸ್ಕೊಳ್ಳೋದೇ ಇಲ್ಲ, ಸಿಕ್ಕಿದ್ದೆಲ್ಲ ಪಡ್ಕೊಳ್ತಿದ್ದೆ. ಹಾಗಾಗಿ ಎಲ್ಲ ವಲಯದಲ್ಲೂ ನನಗೆ ಸ್ನೇಹಿತರು, ಎಲ್ಲ ದಿಗ್ಗಜ ಸಾಹಿತಿಗಳ ಇದನ್ನೆಲ್ಲ ನಾವು ಆರ್ಗನೈಸ್ ಮಾಡ್ತಾಯಿದ್ವಿ. ಕಮ್ಮಟಗಳು, ವಿಚಾರ ಸಂಕಿರಣಗಳು, ಆಮೇಲೆ ನನ್ನದೇ ಸಂಸ್ಥೆ ಮಾಡಿದ್ವಿ, ಬಂಜಾರ ಸಾಮಾಜಿಕ ಸಾಂಸ್ಕೃತಿಕ ಅಕಾಡೆಮಿ ಮೂಲಕ ಎಲ್ಲ ಪ್ರಥಮಗಳು ಆ ಸಮುದಾಯಕ್ಕೆ ಮಾಡಿದ್ವಿ. ಅದಕ್ಕೆ ಮನು ಬಳಿಗಾರ ಪ್ರೇರಣೆ. ನಾನು ಜನರಲಿ ಎಲ್ಲ ಮಾಡ್ತಿದ್ದೆ, ಸಮುದಾಯಕ್ಕೆ ಹೋದರೆ ನಮಗೆ ಸರಿ ಹೋಗಲ್ಲ ಅಂಥೇಳಿ ಎಲ್ಲ ಸಮುದಾಯ, ಅಲೆಮಾರಿ ಬುಡಕಟ್ಟುಗಳು, ತಳ ಸಮುದಾಯಗಳು ಎಲ್ಲವನ್ನು ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ನೀವು ಹೇಳ್ತಾ ಇದ್ರಿ ಮಾತಾಡ್ತಾ ಇರಬೇಕಾದ್ರೆ, ಯುವವಾಣಿಗೆ ಬಂದ ಮೇಲೆ ನೀವು ಕೆಲಸಕ್ಕೆ ಸೇರ್ಕೊಳ್ತೀರಿ, ಸಂಗೀತ ನಾಟಕ ಅಕಾಡೆಮಿಗೆ ಸೇರ್ಕೊಳ್ತೀರಿ, ಅದಾದ್ಮೇಲೆ KPTCL ಸೇರ್ಕೊಳ್ತೀರಿ. KPTCL ಸೇರ್ಕೊಂಡ್ಮೇಲೂ ಕೂಡ ನೀವು ಆಕಾಶವಾಣಿನ ಬಿಡಲಿಲ್ಲ. ಎಲ್ಲಿ ಬಿಡ್ತೀವಿ? ಆಕಾಶವಾಣಿ ಅಲ್ಲಿ ಕನ್ನಡ ಸಂಘ ಸೆಕ್ರೆಟರಿ ಅದೇ. ಕನ್ನಡ ಸಂಘದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮನೂ ಇಲ್ಲಿ ಬಂದು ಮಾಡ್ತಾ ಇದ್ವಿ. ಆ ನಾಟಕಗಳು ಮಾಡೋದು, ವಿದ್ಯುತ್ ಅಪಘಾತದ ಬಗ್ಗೆ ನಾಟಕಗಳು ಬರೋದು ನಾನೇ ಇಲ್ಲಿ ಅವ್ರ ಕೈಲಿ ಮಾಡಿಸ್ತಾ ಇದ್ದೆ. ನಾವು ಅಷ್ಟು ಚೆನ್ನಾಗಿ ಎಮರ್ಜ್ ಆಗಿ ಕಷ್ಟದಿಂದ ಬಂದಿದ್ದೀವಿ, ತಿಳ್ಕೊಂಡಿದ್ದೀವಿ, ವಿಷಯ ಗೊತ್ತಿದೆ, ಪ್ರೆಸೆಂಟ್ ಮಾಡ್ತೀವಿ, ನೇರವಾಗಿ ಮಾತಾಡ್ತೀವಿ, ವಿಮರ್ಶೆ ಮಾಡ್ತೀವಿ, ಟೀಕೆ ಮಾಡ್ತೀವಿ, ಮತ್ತು ಎಲ್ಲವನ್ನು ಎದುರಿಸೋಕ್ಕೂ ನಾವು ರೆಡಿಯಾಗಿರ್ತೀವಿ ಅನ್ನೋ ಮಟ್ಟಕ್ಕೆ ಕೆಲಸ ಮಾಡಿ ಒಳ್ಳೆ ಹೆಸರಂತೂ ಬಂತು. ಖುಷಿ ಇದೆ. ಜನ ಪ್ರೀತಿ ಕೊಡ್ತಾ ಇದ್ದಾರೆ ಇವತ್ತು. ಕಲಾವಿದರ ಸಂಘಟನೆ, ಸಾಹಿತಿಗಳ ಸಂಘಟನೆ, ಈ ಅಲೆಮಾರಿ ಬುಡಕಟ್ಟು ಮಹಾಸಭಾ ಕಟ್ಟಿ 14 ವರ್ಷ ಕೆಲಸ ಮಾಡಿ ಅಲ್ಲಿ ಅವ್ರಿಗೊಂದು ಕೋಶ ಮಾಡೋದಕ್ಕೆ ಬೇರೆ ಬೇರೆ ಸರ್ಕಾರದ ಜೊತೆಗೆ ಹೋರಾಟ ಮಾಡಿದ್ದೀವಿ, ಅವ್ರಿಗೆ ನ್ಯಾಯ ಕೊಡಿಸಿದ್ದೀವಿ. ಒಟ್ಟಾರೆ ಜನರಿಗೋಸ್ಕರ ಯಾವುದೇ ರೀತಿ ಹೋರಾಟ ಮಾಡೋಕ್ಕೆ ಸಿದ್ಧ. ಅಂದರೆ ನಿರಂತರವಾಗಿ ಚಟುವಟಿಕೆನಲ್ಲಿದ್ದೀರಿ. ಸಾಮಾಜಿಕವಾಗಿ ಎಲ್ಲಿ ಸಮಸ್ಯೆ, ಯಾರಿಗೆ ಕಷ್ಟ ಅನ್ಸುತ್ತೆ ಅದ್ರ ಬಗ್ಗೆ ಏನಾದರೂ ಬರೆಯೋದು, ನಾಟಕ ಮಾಡೋದು, ವಾಚಕರವಾಣಿಗೆ ಬರೆಯೋದು, ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಬರವಣಿಗೆ ಎಲ್ಲದಕ್ಕೂ ಮೂಲ ಆಕಾಶವಾಣಿನೇ ಗುರು ಅಂತ ಹೇಳ್ತೀರಿ. ನೀವು ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೆ
ರಂಗಭೂಮಿ ಹಾಗೂ ಆಕಾಶವಾಣಿ ನಾಟಕ ಕಲಾವಿದ ಡಾಕ್ಟರ್ ಎಆರ್ ಗೋವಿಂದಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚಂದು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.